ಹೊಟ್ಟೆಪಾಡಿಗಾಗಿ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತ ನೌಕರರು, ಬರುವಂತಹ ಅಲ್ಪ ಸ್ವಲ್ಪ ಸಂಬಳದಲ್ಲಿಗೆ ಕುಟುಂಬ ನಿರ್ವಹಣೆ ಮಾಡುವ ಸಿಬ್ಬಂದಿ. ಆದರೆ ಕಳೆದ 3 ತಿಂಗಳಿಂದ ವೇತನ ಬಾರದೆ ಕುಟುಂಬ ನಿರ್ವಹಣೆಗಾಗಿ ಹೆಣಗಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಗೋಳು, ವೇತನವಿಲ್ಲದೆ ಡಿ ಗ್ರೂಪ್ ನೌಕರರ ಪರದಾಟ. ಅವರೆಲ್ಲ ಸುಂದರ ಬದುಕಿನ ಕನಸು ಕಂಡವರು. ಕೆಲಸವೊಂದು ಇದ್ರೆ ತಿಂಗಳಾಂತ್ಯದಲ್ಲಿ ಸಂಬಳ ಎಣಿಸಬಹುದು ಎಂಬ ನಂಬಿಕೆಯಲ್ಲಿದ್ರು. ಅದೇ ಕಾರಣಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೂ ಸೇರಿದ್ರು. ಆದ್ರೀಗ 3 ತಿಂಗಳಿನಿಂದ ಸಂಬಳವಾಗದೆ ಪರದಾಡುವಂತಹ ಸ್ಥಿತಿ ಬಂದಿದೆ. ಯಾದಗಿರಿ ಜಿಲ್ಲೆಯ ಹೊರಗುತ್ತಿಗೆ ಸಿಬ್ಬಂದಿಗೆ ಕಳೆದ 3 ತಿಂಗಳಿನಿಂದ ನಯಾ ಪೈಸೆ ಸಂಬಳ ಬಂದಿಲ್ಲ. ಜಿಲ್ಲೆಯಾದ್ಯಂತ 200ಕ್ಕೂ ಹೆಚ್ಚು ಹೊರಗುತ್ತಿಗೆಯ ನೌಕರರಿದ್ದಾರೆ. ಈ ಪೈಕಿ ಸುಮಾರು 106 ಜನ ಡಿ ಗ್ರೂಪ್ ನೌಕರರು ಹಾಗೂ ಎನ್ಎಚ್ಎಂ ಯೋಜನೆಯಡಿ 94 ಜನ ಶುಶ್ರೂಷಕಿಯರಿಗೆ ವೇತನ ಪಾವತಿಯಾಗಿಲ್ಲ. ಈ ಬಗ್ಗೆ ಯಾದಗಿರಿ ಡಿಎಚ್ಒಗೆ ಕೇಳಿದ್ರೆ ತಾಂತ್ರಿಕ ಕಾರಣದಿಂದ ಸಂಬಳ ವಿಳಂಬವಾಗಿದೆ. ಈಗಾಗಲೇ ಫೆಬ್ರವರಿಯವರೆಗೆ ಸಂಬಳ ಕ್ಲಿಯರ್ ಆಗಿದೆ. ಇನ್ನೊಂದು ವಾರದಲ್ಲಿ ಎಲ್ಲವನ್ನ ಕ್ಲಿಯರ್ ಮಾಡ್ತೀವಿ ಅಂದಿದ್ದಾರೆ. ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರೂ ಫೆಬ್ರವರಿ ತಿಂಗಳವರೆಗೆ ನಾವು ಸಂಬಳವನ್ನು ವಿತರಣೆ ಮಾಡಿದ್ದೀವಿ. ಮೊದಲು 10 ತಿಂಗಳು ಸಂಬಳ ಸಮಸ್ಯೆ ಆಗಿತ್ತು ತಾಂತ್ರಿಕ ಕಾರಣದಿಂದಾಗಿ. ಹಾಗಾಗಿ ನಮ್ಮೆಲ್ಲ ಮೇಲಧಿಕಾರಿಗಳ ಒಂದು ಸಹಕಾರದಿಂದ ಈಗಾಗಲೇ ಎಲ್ಲ ಫೆಬ್ರವರಿ ತಿಂಗಳವರೆಗೆ ನಾವು ಎಲ್ಲರಿಗೂ ಸಂಬಳವನ್ನು ವಿತರಣೆ ಮಾಡಿದ್ದೀವಿ. ಈಗ ಇನ್ನೂ 3 ತಿಂಗಳು ಸಂಬಳಕ್ಕೆ ಸಂಬಂಧಪಟ್ಟಂತ ಅನುದಾನ ಕೂಡ ಬಿಡುಗಡೆ ಆಗಿದೆ. ಈಗ ಶೀಘ್ರದಲ್ಲಿ 1 ವಾರದಲ್ಲಿ ಎಲ್ಲರ ಸಂಬಳವನ್ನು ವಿತರಣೆ ಮಾಡ್ತೀವಿ. ಸರ್ಕಾರ ನಾನಾ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದರೆ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವವರ ಬಗ್ಗೆ ಸರ್ಕಾರ ಮೃದು ಧೋರಣೆ ತಳೆದಿರುವುದು ವಿಪರ್ಯಾಸ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅವರು ಹೊಟ್ಟೆಪಾಡಿಗಾಗಿ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತ ನೌಕರರು, ಬರುವಂತಹ ಅಲ್ಪ ಸ್ವಲ್ಪ ಸಂಬಳದಲ್ಲಿಗೆ ಕುಟುಂಬ ನಿರ್ವಹಣೆ ಮಾಡುವ ಸಿಬ್ಬಂದಿ. ಆದರೆ ಕಳೆದ 3 ತಿಂಗಳಿಂದ ವೇತನ ಬಾರದೆ ಕುಟುಂಬ ನಿರ್ವಹಣೆಗಾಗಿ ಹೆಣಗಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಗೋಳು, ವೇತನವಿಲ್ಲದೆ ಡಿ ಗ್ರೂಪ್ ನೌಕರರ ಪರದಾಟ. ಅವರೆಲ್ಲ ಸುಂದರ ಬದುಕಿನ ಕನಸು ಕಂಡವರು. ಕೆಲಸವೊಂದು ಇದ್ರೆ ತಿಂಗಳಾಂತ್ಯದಲ್ಲಿ ಸಂಬಳ ಎಣಿಸಬಹುದು ಎಂಬ ನಂಬಿಕೆಯಲ್ಲಿದ್ರು. ಅದೇ ಕಾರಣಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೂ ಸೇರಿದ್ರು. ಆದ್ರೀಗ 3 ತಿಂಗಳಿನಿಂದ ಸಂಬಳವಾಗದೆ ಪರದಾಡುವಂತಹ ಸ್ಥಿತಿ ಬಂದಿದೆ. ಯಾದಗಿರಿ ಜಿಲ್ಲೆಯ ಹೊರಗುತ್ತಿಗೆ ಸಿಬ್ಬಂದಿಗೆ ಕಳೆದ 3 ತಿಂಗಳಿನಿಂದ ನಯಾ ಪೈಸೆ ಸಂಬಳ ಬಂದಿಲ್ಲ. ಜಿಲ್ಲೆಯಾದ್ಯಂತ 200ಕ್ಕೂ ಹೆಚ್ಚು ಹೊರಗುತ್ತಿಗೆಯ ನೌಕರರಿದ್ದಾರೆ. ಈ ಪೈಕಿ ಸುಮಾರು 106 ಜನ ಡಿ ಗ್ರೂಪ್ ನೌಕರರು ಹಾಗೂ ಎನ್ಎಚ್ಎಂ ಯೋಜನೆಯಡಿ 94 ಜನ ಶುಶ್ರೂಷಕಿಯರಿಗೆ ವೇತನ ಪಾವತಿಯಾಗಿಲ್ಲ. ಈ ಬಗ್ಗೆ ಯಾದಗಿರಿ ಡಿಎಚ್ಒಗೆ ಕೇಳಿದ್ರೆ ತಾಂತ್ರಿಕ ಕಾರಣದಿಂದ ಸಂಬಳ ವಿಳಂಬವಾಗಿದೆ. ಈಗಾಗಲೇ ಫೆಬ್ರವರಿಯವರೆಗೆ ಸಂಬಳ ಕ್ಲಿಯರ್ ಆಗಿದೆ. ಇನ್ನೊಂದು ವಾರದಲ್ಲಿ ಎಲ್ಲವನ್ನ ಕ್ಲಿಯರ್ ಮಾಡ್ತೀವಿ ಅಂದಿದ್ದಾರೆ. ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರೂ ಫೆಬ್ರವರಿ ತಿಂಗಳವರೆಗೆ ನಾವು ಸಂಬಳವನ್ನು ವಿತರಣೆ ಮಾಡಿದ್ದೀವಿ. ಮೊದಲು 10 ತಿಂಗಳು ಸಂಬಳ ಸಮಸ್ಯೆ ಆಗಿತ್ತು ತಾಂತ್ರಿಕ ಕಾರಣದಿಂದಾಗಿ. ಹಾಗಾಗಿ ನಮ್ಮೆಲ್ಲ ಮೇಲಧಿಕಾರಿಗಳ ಒಂದು ಸಹಕಾರದಿಂದ ಈಗಾಗಲೇ ಎಲ್ಲ ಫೆಬ್ರವರಿ ತಿಂಗಳವರೆಗೆ ನಾವು ಎಲ್ಲರಿಗೂ ಸಂಬಳವನ್ನು ವಿತರಣೆ ಮಾಡಿದ್ದೀವಿ. ಈಗ ಇನ್ನೂ 3 ತಿಂಗಳು ಸಂಬಳಕ್ಕೆ ಸಂಬಂಧಪಟ್ಟಂತ ಅನುದಾನ ಕೂಡ ಬಿಡುಗಡೆ ಆಗಿದೆ. ಈಗ ಶೀಘ್ರದಲ್ಲಿ 1 ವಾರದಲ್ಲಿ ಎಲ್ಲರ ಸಂಬಳವನ್ನು ವಿತರಣೆ ಮಾಡ್ತೀವಿ. ಸರ್ಕಾರ ನಾನಾ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದರೆ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವವರ ಬಗ್ಗೆ ಸರ್ಕಾರ ಮೃದು ಧೋರಣೆ ತಳೆದಿರುವುದು ವಿಪರ್ಯಾಸ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅವರು ಹೊಟ್ಟೆಪಾಡಿಗಾಗಿ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತ ನೌಕರರು, ಬರುವಂತಹ ಅಲ್ಪ ಸ್ವಲ್ಪ ಸಂಬಳದಲ್ಲಿಗೆ ಕುಟುಂಬ ನಿರ್ವಹಣೆ ಮಾಡುವ ಸಿಬ್ಬಂದಿ. ಆದರೆ ಕಳೆದ 3 ತಿಂಗಳಿಂದ ವೇತನ ಬಾರದೆ ಕುಟುಂಬ ನಿರ್ವಹಣೆಗಾಗಿ ಹೆಣಗಾಡ್ತಾ ಇದ್ದಾರೆ.
ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಗೋಳು. ವೇತನವಿಲ್ಲದೆ ಡಿ ಗ್ರೂಪ್ ನೌಕರರ ಪರದಾಟ. ಅವರೆಲ್ಲ ಸುಂದರ ಬದುಕಿನ ಕನಸು ಕಂಡವರು. ಕೆಲಸವೊಂದು ಇದ್ರೆ ತಿಂಗಳಾಂತ್ಯದಲ್ಲಿ ಸಂಬಳ ಎಣಿಸಬಹುದು ಎಂಬ ನಂಬಿಕೆಯಲ್ಲಿದ್ರು. ಅದೇ ಕಾರಣಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೂ ಸೇರಿದ್ರು. ಆದ್ರೀಗ 3 ತಿಂಗಳಿನಿಂದ ಸಂಬಳವಾಗದೆ ಪರದಾಡುವಂತಹ ಸ್ಥಿತಿ ಬಂದಿದೆ. ಯಾದಗಿರಿ ಜಿಲ್ಲೆಯ ಹೊರಗುತ್ತಿಗೆ ಸಿಬ್ಬಂದಿಗೆ ಕಳೆದ 3 ತಿಂಗಳಿನಿಂದ ನಯಾ ಪೈಸೆ ಸಂಬಳ ಬಂದಿಲ್ಲ. ಜಿಲ್ಲೆಯಾದ್ಯಂತ 200ಕ್ಕೂ ಹೆಚ್ಚು ಹೊರಗುತ್ತಿಗೆಯ ನೌಕರರಿದ್ದಾರೆ. ಈ ಪೈಕಿ ಸುಮಾರು 106 ಜನ ಡಿ ಗ್ರೂಪ್ ನೌಕರರು ಹಾಗೂ ಎನ್ಎಚ್ಎಂ ಯೋಜನೆಯಡಿ 94 ಜನ ಶುಶ್ರೂಷಕಿಯರಿಗೆ ವೇತನ ಪಾವತಿಯಾಗಿಲ್ಲ. ಈ ಬಗ್ಗೆ ಯಾದಗಿರಿ ಡಿಎಚ್ಒಗೆ ಕೇಳಿದ್ರೆ ತಾಂತ್ರಿಕ ಕಾರಣದಿಂದ ಸಂಬಳ ವಿಳಂಬವಾಗಿದೆ. ಈಗಾಗಲೇ ಫೆಬ್ರವರಿಯವರೆಗೆ ಸಂಬಳ ಕ್ಲಿಯರ್ ಆಗಿದೆ. ಇನ್ನೊಂದು ವಾರದಲ್ಲಿ ಎಲ್ಲವನ್ನ ಕ್ಲಿಯರ್ ಮಾಡ್ತೀವಿ ಅಂದಿದ್ದಾರೆ. ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರೂ ಫೆಬ್ರವರಿ ತಿಂಗಳವರೆಗೆ ನಾವು ಸಂಬಳವನ್ನು ವಿತರಣೆ ಮಾಡಿದ್ದೀವಿ. ಮೊದಲು 10 ತಿಂಗಳು ಸಂಬಳ ಸಮಸ್ಯೆ ಆಗಿತ್ತು ತಾಂತ್ರಿಕ ಕಾರಣದಿಂದಾಗಿ. ಹಾಗಾಗಿ ನಮ್ಮೆಲ್ಲ ಮೇಲಧಿಕಾರಿಗಳ ಒಂದು ಸಹಕಾರದಿಂದ ಈಗಾಗಲೇ ಎಲ್ಲ ಫೆಬ್ರವರಿ ತಿಂಗಳವರೆಗೆ ನಾವು ಎಲ್ಲರಿಗೂ ಸಂಬಳವನ್ನು ವಿತರಣೆ ಮಾಡಿದ್ದೀವಿ. ಈಗ ಇನ್ನೂ 3 ತಿಂಗಳದು ಸಂಬಳಕ್ಕೆ ಸಂಬಂಧಪಟ್ಟಂತ ಅನುದಾನ ಕೂಡ ಬಿಡುಗಡೆ ಆಗಿದೆ. ಈಗ ಶೀಘ್ರದಲ್ಲಿ 1 ವಾರದಲ್ಲಿ ಎಲ್ಲರ ಸಂಬಳವನ್ನು ವಿತರಣೆ ಮಾಡ್ತೀವಿ. ಸರ್ಕಾರ ನಾನಾ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದರೆ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವವರ ಬಗ್ಗೆ ಸರ್ಕಾರ ಮೃದು ಧೋರಣೆ ತಳೆದಿರುವುದು ವಿಪರ್ಯಾಸ. ನಾಗರಾಜ ಮಗದುಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.